ಕರ್ನಾಟಕ ರಾಜ್ಯದ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರ 68ನೇ ಪರಿನಿಬ್ಬಾಣ ದಿನ ಮುಗಿದು 69ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತಿದ್ದೀನಿ. ಅದರಲ್ಲೂ ಭಾಳ ಮುಖ್ಯವಾಗಿ ಈ ಅಂತರ್ಜಾತೀಯ ವಿವಾಹ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯವಾದ ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣವಾದ ನಂತರ ಅನೇಕ ವರ್ಷಗಳ ಕಾಲ ಅವರ ಸಾಹಿತ್ಯ ಮತ್ತು ಚಿಂತನೆಗಳು ಸಾಮಾನ್ಯ ಜನರ ಕೈಗೆ ತಲುಪಲೇ ಇಲ್ಲ. ಸಾಮಾನ್ಯ ಜನರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರು, ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದಂಥ ಸ್ಟೂಡೆಂಟ್ಸು, ರಿಸರ್ಚರ್ಸ್, ಕಾಲೇಜ್ ಮೇಸ್ಟ್ರುಗಳು, ಇವರಲ್ಲೂ ಸಹಿತ ಅವರ ಸಾಹಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ, ಅವ್ರಿಗೆ ತಲುಪಲೇ ಇಲ್ಲ ಅಂತ ಹೇಳ್ಬೋದು. ಅದು ಒಂದು ವ್ಯವಸ್ಥಿತವಾದ ಪಿತೂರಿ ಆಗಿತ್ತು. ಆದರೆ ಇದೆಲ್ಲವನ್ನು ಮೀರಿ 1981ರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಚಾರಗಳು, ಅವರ ಬರಹಗಳು, ಅವರ ಭಾಷಣಗಳು ಹಂತ ಹಂತವಾಗಿ ಒಂದೊಂದೇ ಸಂಪುಟ ಹೊರಗೆ ಬರಲಿಕ್ಕೆ ಚಾಲೂ ಆಯಿತು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದ AR ಅಂಟುಲೆ ಅಂತಕ್ಕಂಥವರು ಇದನ್ನು ಹೊರತರೋದಕ್ಕೆ ಪ್ರಮುಖವಾದ ಕಾರಣಕರ್ತರು. ಅದು ಇಂಗ್ಲೀಷಲ್ಲಿ ಬಂದಮೇಲೆ ನಂತರ ಕನ್ನಡದಲ್ಲೂ ಬರಲಿಕ್ಕೆ ಚಾಲೂ ಆಯಿತು. ಇಂಗ್ಲೀಷಲ್ಲಿ ಭಾಳ ಮುಖ್ಯವಾಗಿ ರೆಡ್ ಲೂಸ್ ಆಫ್ ಹಿಂದೂಯಿಸಮ್ ಪುಸ್ತಕ ಬಂದಾಗ ಭಾಳ ದೊಡ್ಡ ಕಾಂಟ್ರವರ್ಸಿ ಆಗಿ ಅದರಿಂದ ಭಾಳ ದೊಡ್ಡ ಪ್ರಚಾರವೂ ಆಯಿತು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಅವರ ಸಾಹಿತ್ಯವನ್ನು, ಅವರ ಬರಹಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ತುಳಿಲಿಕ್ಕೆ, ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟವರು ಯಾಕೋ ಕೈ ಚೆಲ್ಲಲಿಕ್ಕೆ ಶುರುವಾದ. ಯಾಕಂದರೆ ಅವ್ರ ಪ್ರಯತ್ನ ಮೀರಿ ಬಾಬಾ ಸಾಹೇಬ್ರ ಸಾಹಿತ್ಯ ಎಲ್ಲರ ಕಡೆ ತಲುಪೋಂಗಾಯಿತು. ಆಗ ಅವ್ರು ಮಾಡಿದಂಥ ಮತ್ತೊಂದು ತಂತ್ರ ಏನಂದರೆ, ಬಾಬಾ ಸಾಹೇಬ್ರ ನೈಜ ಚಿಂತನೆಗಳೇನಿದೆ ಅದನ್ನು ವಕ್ರಗೊಳಿಸೋದು ಹೆಂಗೆ ಅಂತಕ್ಕಂಥ ಲೆಕ್ಕಕ್ಕೆ ಹೊಟ್ಬಿಟ್ರು. ಈಗ ನಾವು ನೋಡ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಚಿಂತನೆಗಳನ್ನ, ಸಾಹಿತ್ಯ ಮತ್ತು ಪುಸ್ತಕಗಳನ್ನು ದಲಿತರಿಗಿಂತ ದಲಿತೇತರರು, ಭಾಳ ಮುಖ್ಯವಾಗಿ ವೈದಿಕ ಸಮಾಜದಲ್ಲೇ ಭಾಳ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ. ಇದು ಒಳ್ಳೆಯದು. ಆದರೆ ಯಥಾವತ್ತಾಗಿ ಬಾಬಾ ಸಾಹೇಬ್ರು ಹೇಳಿದ್ದನ್ನು ಅಥವಾ ಬಾಬಾ ಸಾಹೇಬ್ರ ಒರಿಜಿನಲ್ ಚಿಂತನೆಗಳೇನಿದೆ ಅದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ, ಅದನ್ನು ಹರಡಿದ್ರೆ ಒಳ್ಳೆಯದು. ಅವ್ರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಪ್ರಪಂಚಕ್ಕೂ ಒಳ್ಳೆಯದು. ಆದರೆ ಇಲ್ಲಿ ಆಗ್ತಾ ಇರೋದೇನಂತ ಹೇಳಿದ್ರೆ, ಬಾಬಾ ಸಾಹೇಬ್ರ ಚಿಂತನೆಗಳನ್ನ ಭಾಳ ಸೆಲೆಕ್ಟಿವ್ ರೀಡಿಂಗ್, ತಮಗೆ ಸೂಕ್ತವಾದಂಥ ಆಯ್ದ ಭಾಗಗಳನ್ನ ಮಾತ್ರ ತಗೊಂಡು ಅದನ್ನು ತಮ್ಮ ಚಿಂತನೆಗೆ ಹೆಂಗೆ ಬೇಕೋ ಹಂಗೆ ವಕ್ರಗೊಳಿಸಿ ಅಥವಾ ಅಲ್ಲಲ್ಲಿ ಅದನ್ನ ಎಡಿಟ್ ಮಾಡಿ ಅವರು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪುಸ್ತಕಗಳೇ ಇನ್ನೂ ಅನೇಕ ಕಡೆ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಇನ್ನೂ ತಲುಪದಿರೋವಾಗ ಇವೆಲ್ಲ ಭಾಳ ಬೇಗ ಜನಪ್ರಿಯ ಆಗ್ತಾ ಇದ್ದಾವೆ. ಸಣ್ಣ ಸಣ್ಣ ಪುಸ್ತಕ ರೂಪದಲ್ಲಿ ಭಾಳ ಕ್ಯಾಚಿ ಸ್ಲೋಗನ್ಸ್, ಆಕರ್ಷಕವಾದ ಟೈಟಲ್ಸ್ ಇಟ್ಟು ಬರ್ತಾರವಾಗ ಅದನ್ನ ಓದ್ಬೇಕನ್ಸುತ್ತೆ, ತಗೋತಾರೆ. ಅದನ್ನ ಓದ್ತಾ ಓಹೋ, ಇದು ನಿಜವಾಗ್ಲೂ ಬಾಬಾ ಸಾಹೇಬ್ರು ಇದೆಲ್ಲ ಬರೆದಿದ್ದಾರೆ ಅಂತಾರೆ. ಅವ್ರೂ ಸಹಿತ ಅದಕ್ಕೆ ಪ್ರಚಾರ ಕೊಡ್ತಾ ಬಂದಿದ್ದಾರೆ. ಅಂಥ ಒಂದು ಮುಖ್ಯವಾದ ವಿಚಾರ ಯಾವುದಂದ್ರೆ, ಈ ಅಂತರ್ಜಾತೀಯ ವಿವಾಹ. ಇದ್ರ ಬಗ್ಗೆ ಇರೋಷ್ಟು ಕನ್ಫ್ಯೂಷನ್ನು ಇವತ್ತಿಗೂ ಬೇರೆ ಯಾವ ವಿಚಾರದ ಬಗ್ಗೆನೂ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಈ ಜಾತಿ ಅನ್ನೋದು ಭಾರತ ದೇಶದ ಅತಿ ದೊಡ್ಡ ರೋಗ. ಇದು ಈ ಭಾರತ ದೇಶ ಹಿಂದೆ ಬಿದ್ದಿದೆ ಮತ್ತು ಅನೇಕ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೇನು ಕಾರಣ ಅಲ್ಲ, ಈ ಜಾತಿ ವ್ಯವಸ್ಥೆನೇ ಕಾರಣ, ಈ ಜಾತಿ ಅಂತಕ್ಕಂಥದ್ದೇ ಕಾರಣ. ಹಾಗಾಗಿ ಇದಕ್ಕೆ ಪರಿಹಾರ ಪ್ರತಿಯೊಬ್ಬರು ಹುಡುಕ್ತಾ ಇರಬೇಕಾದ್ರೆ ಎಲ್ರಿಗೂ ಇದರದ ಉತ್ತರ ಏನಿದೆ, ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ ಅನ್ನೋವಾಗ ಇದು ಅಂತರ್ಜಾತೀಯ ವಿವಾಹ ಮಾಡಿಕೊಂಡ್ರೆ ಜಾತಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಚಾಲೂ ಮಾಡಿದ್ದಾರೆ. ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ಹೇಳಿದ್ದಾರಾ? ಅದಕ್ಕೆ ಆಧಾರ ಏನಿದೆ ಅಂದರೆ, ಎಲ್ಲರೂ ಹೇಳೋದು ನೋಡಿ, ಬಾಬಾ ಸಾಹೇಬ್ ಬರ್ತಿರೋಂಥ ಪುಸ್ತಕ ಅನ್ಹಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ, ಇದನ್ನು ತೋರಿಸ್ತಾರೆ. ಇದರಲ್ಲಿ ಬಾಬಾ ಸಾಹೇಬ್ ಬರ್ದಿದ್ದಾರೆ, ಹೌದ್ರಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಓದದೇ ಇರೋರು, ಓದಿ ಅರ್ಥ ಮಾಡ್ಕೊಳ್ದೇ ಇರೋರು ಇದನ್ನು ಒಪ್ಬೋದೇನೋ. ಆದರೆ ಅನೇಕ ಸರ್ತಿ ಇದನ್ನು ನಾನು ಓದಿದ್ದೀನಿ, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ, ಡೈಮೆನ್ಷನ್ಸಲ್ಲಿ ಇದನ್ನು ನಾನು ಇಂಟರ್ಪ್ರಿಟ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಭಾಳ ಜನರ ಜೊತೆ ಚರ್ಚೆನೂ ಮಾಡಿದ್ದೀನಿ. ಇಲ್ಲಿ ಎಲ್ಲಿಯೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅಂತರ್ಜಾತೀಯ ವಿವಾಹದಿಂದ ಜಾತಿ ಹೋಗುತ್ತೆ, ಜಾತಿ ನಿರ್ಮೂಲನೆ ಆಗುತ್ತೆ ಅಂತ ಹೇಳೋದೇ ಇಲ್ಲ. ಆರಂಭದ ಪುಟಗಳಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಅದ್ಭುತವಾಗಿ ಹೇಳ್ತಾರೆ. ಇಲ್ಲಿ ಅನಿಹಿಲೇಷನ್ ಆಫ್ ಕಾಸ್ಟ್, ಇದು ಮತ್ತೊಂದು ಪ್ರಿಂಟ್. ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ,
ತಮಗೆ ಗೊತ್ತಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಈ ಜಾತ್ ಪಾತ್ ತೋಡಕ್ ಮಂಡಲ್ ಅಂತಕ್ಕಂಥ ಒಂದು ಸಂಸ್ಥೆ ಅವರೊಂದು ಸಮಾವೇಶ ಮಾಡಿದಾಗ ಅಲ್ಲಿ ನೀವು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಹೇಳಿರ್ತಾರೆ. ಅಲ್ಲಿ ಇವರು ಅಧ್ಯಕ್ಷೀಯ ಭಾಷಣವನ್ನು ಮಾಡೋದಕ್ಕೆ ಮೊದಲು ಒಂದು ತಯಾರು ಮಾಡಿ ಕಳಿಸಿ ನಿಮ್ಮ ಭಾಷಣವನ್ನು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಬರೀತಾರೆ. ಬರೆದೆಲ್ಲ ಕಳಿಸಿದ್ರೆ ಅದನ್ನು ಓದ್ಬಿಟ್ಟು ಅವರು ಸಂಘಟಕರು ಹೆದರಿಬಿಡ್ತಾರೆ. ಆಗ ಹೆದರಿ ಹಲವಾರು ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಬಾಬಾ ಸಾಹೇಬರು ಕೊಟ್ಟಂಥ ಉತ್ತರಗಳಿಗೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಬೇರೆಯವ್ರನ್ನೆಲ್ಲ ಎದುರಾಕೋಬೇಕಾಗುತ್ತೆ. ಏನೋ ಈ ಜಾತಿ ವಿನಾಶದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಭಾಳ ಹಾರ್ಮ್ಲೆಸ್ ಆಗಿ ಮಾತಾಡ್ತಾರೆ, ಯಾರಿಗೂ ತೊಂದರೆ ಆಗದಂಗೆ ಎಲ್ಲರೂ ಮೆಚ್ಕೊಳಂಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂದರೆ, ಜಾತಿ ವಿನಾಶ ಆಗಬೇಕಂತ ಹೇಳಿದ್ರೆ ಜಾತಿ ವ್ಯವಸ್ಥೆಯಲ್ಲಿ ನಮಗಿರ್ತಕ್ಕಂಥ ನಂಬಿಕೆ ಹೋಗಬೇಕು. ಮನುಷ್ಯ ಕೆಟ್ಟವನಲ್ಲ, ಅವನ ನಂಬಿಕೆಗಳೇನಿರ್ತದೆ ಅದಕ್ಕೆ ಕೆಟ್ಟದಾಗಿರೋದ್ರಿಂದ ಅವನು ಕೆಟ್ಟವನಾಗಿರ್ತಾನೆ ಅಷ್ಟೇ. ಇಲ್ಲಿರ್ತಕ್ಕಂಥ ಜಾತಿವಾದಿಗಳು ಹಿಂದೂ ಧರ್ಮವನ್ನು ಅವರು ಗೌರವಿಸ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಸಮಾಜ ಅದೊಂದು ಧರ್ಮ, ಆ ಧರ್ಮವನ್ನು ಅವರು ಒಪ್ಕೊಂಡಿದ್ದಾರೆ. ಆ ಧರ್ಮನೇ ಕೆಟ್ಟಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಧರ್ಮವನ್ನು ಬಿಡದ ಹೊರತು ಅವರಿಗೆ ಜಾತಿಯಲ್ಲಿರ್ತಕ್ಕಂಥ ನಂಬಿಕೆಯನ್ನು ಬಿಡೋಕ್ಕಾಗೋದಿಲ್ಲ. ಆದರೆ ನೀವು ಮಾಡಬೇಕಾದ್ರೆ ಅಂದರೆ ಹಿಂದೂ ಧರ್ಮವನ್ನೇ ಬಿಡಬೇಕಾಗುತ್ತೆ. ಗುರುನಾನಕ್ ಮಾಡ್ದಂಗೆ, ಭಗವಾನ್ ಬುದ್ಧ ಮಾಡ್ದಂಗೆ ನೀವು ಆ ಧರ್ಮವನ್ನೇ ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಗಾಬರಿ ಆಗಿಬಿಡ್ತದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಅದನ್ನು ನಾವು ಹೇಳಲೇಬೇಕಂತ ಹೇಳಿದಾಗ ಅವರು ಆ ಸಮಾವೇಶವನ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆಗ ಬಾಬಾ ಸಾಹೇಬರು ತಮ್ಮ ಭಾಷಣವನ್ನು ತಮ್ಮದೇ ಖರ್ಚಲ್ಲೇ ಪ್ರಿಂಟ್ ಮಾಡಾಕ್ತಾರೆ. ಅದೇ ಅನಿಲೇಷನ್ ಆಫ್ ಕಾಸ್ಟ್. ಅದರ ಆರಂಭದ ಪುಟಗಳಲ್ಲಿ ಅದರ ಜಾತ್ ಪಾತ್ ತೋಡಕ್ ಮಂಡಲ್ ಅಧ್ಯಕ್ಷನಿಗೆ ಬರೀತಾರೆ, ಹರ್ಭಾಗವನ್ ಅವನಿಗೆ, I had said that the real method of breaking up the caste system was not to bring about intercaste dinners or intercaste marriage, but to destroy the religious notions on which caste was founded. ನೀವು ಏನೋ ಅಂತರ್ಭೋಜನ, ಸಾಮೂಹಿಕ ಭೋಜನ ಮಾಡೋದ್ರಿಂದಾಗಲಿ ಅಥವಾ ಅಂತರ್ಜಾತಿ ವಿವಾಹ ಮಾಡೋದ್ರಿಂದಾಗಲಿ ಜಾತಿಯ ವ್ಯವಸ್ಥೆನ ನೀವು ಮುರಿಯೋಕ್ಕಾಗೋದಿಲ್ಲ. ಯಾವ ಆಧಾರದ ಮೇಲೆ, ಯಾವ ಅಡಿಪಾಯದ ಮೇಲೆ ಜಾತಿ ನಿಂತಿದೆ ಅಂದರೆ ಅದು ಹಿಂದೂ ಧರ್ಮದ ಚಿಂತನೆ ಮೇಲೆ. ಹಾಗಾಗಿ ಹಿಂದೂ ಧರ್ಮವನ್ನೇ ನೀವು ಬಿಡಬೇಕಾಗುತ್ತೆ, ಹಿಂದೂ ಧರ್ಮದ ಚಿಂತನೆಗಳನ್ನ ಬಿಡಬೇಕಾಗುತ್ತೆ. ಇನ್ ಅದರ್ ವರ್ಡ್ಸ್, ಹಿಂದೂ ಧರ್ಮವನ್ನೇ ನೀವು ನಾಶ ಮಾಡಬೇಕಾಗುತ್ತೆ. ಇದನ್ನು ಆರಂಭದ ಪುಟಗಳಲ್ಲೇ ಹೇಳ್ತಾರೆ. ಅದು ಹೇಳಿ ಅವ್ರಿಗೆ ಹೆದರು ಬಿಡ್ತಾರೆ, ಅವ್ರನ್ನ ಕೇಳಿಬಿಟ್ಟು ಅವರು. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಇಲ್ಲಿ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಹೇಳ್ತಾರೆ, ಅಂತರ್ಜಾತಿಯ ವಿವಾಹದಿಂದ ಜಾತಿ ಹೋಗೋದಿಲ್ಲ, ಇನ್ನು ಜಾತಿ ಗಟ್ಟಿಯಾಗಿರುತ್ತೆ. ಯಾಕೆ ಹೇಳ್ತಾರೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ, ನೀವು ಜಾತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಭಾಳ ಜನ ಹೇಳ್ತಾರೆ ಜಾತಿ ಇದ್ರೆ ತಾನೇ ಜಾತಿ ಐತೆ ಅಂತ ಹೇಳ್ತಾರೆ. ಜಾತಿ ಅನ್ನೋದೊಂದು ಐಡೆಂಟಿಟಿ, ಅಸ್ಮಿತೆ. ನೀವು ಅಸ್ಮಿತೆ ಅದನ್ನು ನೀವು ಹೊಡೆದಾಕ್ತೀನಿ, ಅದನ್ನು ನಾಶ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಅಸ್ಮಿತೆ ಬೇಕಾಗುತ್ತೆ ಅಷ್ಟೇ. ಆದರೆ ನನ್ನ ಜಾತಿಗಿಂತ ನಿನ್ನ ಜಾತಿ ಶ್ರೇಷ್ಠ ಅಂತ ನಂಬತಕ್ಕಂಥ ಕೀಳರಿಮೆ ಆಗಿರ್ಬೋದು, ನಿನ್ನ ಜಾತಿಗಿಂತ ನನ್ನ ಜಾತಿ ಶ್ರೇಷ್ಠ ಅಂತ ನಂಬಿರ್ತಕ್ಕಂಥ ಮೇಲರಿಮೆ ಇದೆಯಲ್ಲ, ಈ ಮೇಲರಿಮೆ ಕೀಳರಿಮೆ ಹೋಗಬೇಕು. ಈ ಮೇಲರಿಮೆ ಕೀಳರಿಮೆ ಹೋಗ್ಬೇಕಾದ್ರೆ ಅದು ಹೆಂಗೆ ಹೋಗುತ್ತೆ? ಇದನ್ನು ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ಈ ಮೇಲರಿಮೆ ಕೀಳರಿಮೆ ಹೋಗಬೇಕು ಅನ್ನೋಂಗಿದ್ರೆ ಯು ಶುಡ್ ಪ್ರೊಡ್ಯೂಸ್ ಪವರ್ಫುಲ್ ಪೀಪಲ್ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಯಾಕಂತ ಹೇಳಿದ್ರೆ ಈ ಜಾತೀಯತೆ ಅನ್ನೋದಾಗಲಿ, ಅಸ್ಪೃಶ್ಯತೆ ಅನ್ನೋದಾಗಲಿ, ಇದು ನಾಶ ಆಗಬೇಕಂತ ಹೇಳಿದ್ರೆ ಅವರಲ್ಲಿ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಉನ್ನತ ಶಿಕ್ಷಣ ಪಡೆದಂಥವರು ಇರಬೇಕು. ಯಾಕಂದರೆ ಅಸ್ಪೃಶ್ಯತೆ ಅನ್ನೋದು ಅದು ಇಟ್ಸ್ ನಥಿಂಗ್ ಬಟ್ ಪವರ್ಲೆಸ್ನೆಸ್ ಸ್ಟೇಟ್, ಎ ಸ್ಟೇಟ್ ಆಫ್ ಪವರ್ಲೆಸ್ನೆಸ್. ಜಾತಿ ವ್ಯವಸ್ಥೆ ಅನ್ನೋದು ಅಷ್ಟೇ, ಅದು ಪವರ್ ಸಿಸ್ಟಮ್, ಅದು ಅಧಿಕಾರ ವ್ಯವಸ್ಥೆ. ಅದು ಆ ಅಧಿಕಾರ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತ ಅಧಿಕಾರ ಪಡೆದವನು ಅತಿ ದೊಡ್ಡ ಜಾತಿ ಆಗ್ತಾನೆ. ಏನೇನು ಪವರ್ ಇಲ್ದಿರ್ತಕ್ಕಂಥವನು ಅವನು ಕೆಳಜಾತಿ ಆಗ್ತಾನೆ ಅಷ್ಟೇ. ಹಾಗಾಗಿನೇ ಇವತ್ತು ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಅವರು ಸಾಕಷ್ಟು ಸಂಬಳ ತೊಗೊಂಡ್ರೂ ಸಹಿತ ಅವ್ರು ಕೆಳಜಾತಿ ಅಂತಲೇ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಆದರೆ ಮೇಲ್ಜಾತಿಗಳಲ್ಲಿ ಯಾರು ಅಪ್ಪಿತಪ್ಪಿನೂ ಸಹಿತ ಆ ಕೆಲಸ ಮಾಡೋದಿಲ್ಲ, ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಉನ್ನತ ಅಧಿಕಾರವನ್ನು ಪಡೆದ ಅದೇ ಪೌರ ಕಾರ್ಮಿಕರ ಮಗನನ್ನು ಬೇರೆ ಜಾತಿಯವ್ರು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದಾನೆ. ನಮ್ಮಲ್ಲಿ ಎಷ್ಟೋ ಜನ ಶೆಡ್ಯೂಲ್ ಕಾಸ್ಟ್ ದೊಡ್ಡ ದೊಡ್ಡ ಪೋಸ್ಟ್ ಹೋದಾಗ ಭಾಳ ಮುಖ್ಯವಾಗಿ IAS ಆಫೀಸರ್ಗಳು ಮೆಜಾರಿಟಿ ಎಲ್ಲರೂ ಬ್ರಾಹ್ಮಣರನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಗೌಡ್ರು ಮಾಡ್ಕೊಂಡವ್ರೆ, ಲಿಂಗಾಯತರು ಮಾಡ್ಕೊಂಡಿದ್ದಾರೆ. ಪೌರ ಕಾರ್ಮಿಕರಿಗಿರ್ತಕ್ಕಂಥ ಜಾತಿ ಅದೇ ಜಾತಿಲಿ ಹುಟ್ಟಿದಂಥ IAS ಆಫೀಸರ್ಗಿಲ್ವಾ? ಜಾತಿ ಇದೆ, ಆದರೆ
ಜಾತೀಯತೆ ನಡೆಯೋಲ್ಲ ಅಲ್ಲಿ. ಯಾಕಂದ್ರೆ ಅವನು ಅತ್ಯುನ್ನತವಾದ ಅಧಿಕಾರವನ್ನು ಪಡೆದಿರ್ತಾನೆ. ಸೊ ಅಧಿಕಾರವನ್ನು, ಇಡೀ ಸಮಾಜ ಅಧಿಕಾರವನ್ನು ಪಡೆದಾಗ, ಅಧಿಕಾರದಲ್ಲಿ ತನಗೆ ದಕ್ಕಬೇಕಾದ ಪಾಲನ್ನು ಪಡ್ಕೊಂಡಾಗ ಆ ಸಮಾಜ ಜಾತೀಯತೆಯಿಂದ ಮುಕ್ತವಾಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸ್ಟೇಟ್ಮೆಂಟ್. ಇದಕ್ಕೆ ಅವರು ಕೊನೆಯಲ್ಲಿ ಹೇಳ್ತಾರೆ, ಇವತ್ತು ಬ್ರಾಹ್ಮಣರು ಎಷ್ಟೋ ಜನ ಚಪ್ಪಲಿ ಮಾರಾಟ ಮಾಡ್ತಾರೆ, ಆದರೆ ಅವ್ರು ಚಮಾರರಾಗೋದಿಲ್ಲ. ಪೂಜಾರಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಚಪ್ಪಲಿ ಮಾಡ್ತಕ್ಕಂಥ ಬ್ರಾಹ್ಮಣರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಈ ಜಾತಿ ವ್ಯವಸ್ಥೆ ಹೋಗ್ಬೇಕಂತೇಳಿ ಯಾವ ಬ್ರಾಹ್ಮಣನೂ ಇಲ್ಲಿ ತನಕ ಫೈಟ್ ಮಾಡಿಲ್ಲ. ಅದಕ್ಕೆ ನೋಡ್ತಾರೆ, ವೈ ದಿಸ್ ಡುಪ್ಲಿಸಿಟಿ? ಬಿಕಾಸ್ ದೇ ಫೀಲ್ ದಟ್ if the masses are emancipated from the yoke of the caste, they are menaced to a power and prestige of the Brahmins as a class. The dishonesty of this intellectual class who deny the masses the fruits of their thinking is a most disgraceful phenomenon. ಏನಿವತ್ತು ಬ್ರಾಹ್ಮಣರು ಒಂದು ಅಧಿಕಾರ ಸ್ಥಾನ ಪಡೆದಿದ್ದಾರೆ, ಅದಕ್ಕೆ ಇವರು ಎಲ್ಲಿ ಥ್ರೆಟ್ ಆಗ್ತಾರೋ, ಅಪಾಯ ಉಂಟು ಮಾಡ್ತಾರೋ ಅಂತೇಳಿ ಅವ್ರನ್ನ ಇನ್ನೂ ಜಾತಿ ವ್ಯವಸ್ಥೆಯಲ್ಲಿ ಅವ್ರನ್ನ ಕಟ್ಟಾಕಿದ್ರೆ, ಅವ್ರಿಗೆ ಇಲ್ದಿರ್ತಕ್ಕಂಥ ನಂಬಿಕೆಗಳನ್ನ ನಮಗೆ ಹೇರಿದ್ದಾರೆ. ನಾವು ಈ ಜಾತಿಲಿ ಹುಟ್ಟಿದ್ದು ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಇದೇ ಜಾತಿಲಿ ಹುಟ್ಟಿದ್ರು ಸಹಿತ ಎಲ್ಲರೂ ಏನು ಪೂಜಾರಿಗಳಾಗಿಲ್ಲ, ಎಲ್ಲರೂ ಪುರೋಹಿತರಾಗಿಲ್ಲ. ಅವರು ತಮ್ಮ ಜಾತಿಯ ಕಂಡೀಷನ್ಸ್ ಏನಿದೆ, ನಿಬಂಧನೆಗಳು, ಅದಕ್ಕೆ ವಿರುದ್ಧವಾಗಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಅಧಿಕಾರ ಸಿಗುತ್ತೆ, ಹಣ ಸಿಗುತ್ತೆ ಅಂದರೆ ಅವರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಅವ್ರು ಪೌರ ಕಾರ್ಮಿಕರು ಆಗ್ಬೋದಿತ್ತು, ಅಲ್ಲಿ ಬೇಕಾಷ್ಟು ದುಡ್ಡಿದೆ, ಆದರೆ ಪವರ್ ಇಲ್ಲ. ಪವರ್ ಇರಬೇಕು, ಹಣಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಪವರ್ ಇರಬೇಕು. ಅಂದರೆ 10 ಜನರಿಗೆ ನೀವು ನಿರ್ದೇಶನ ಕೊಡ್ತಕ್ಕಂಥ ಜಾಗದಲ್ಲಿ ಇರಬೇಕು, ಸೂಚನೆ ಕೊಡ್ತಕ್ಕಂಥ ಜಾಗದಲ್ಲಿ ಇರಬೇಕು, ಇನ್ಸ್ಟ್ರಕ್ಷನ್ಸ್ ಕೊಡ್ತಕ್ಕಂಥ ಜಾಗದಲ್ಲಿ ಇರಬೇಕು. ಅಂಥ ಪೋಸ್ಟೇ ನೀವು ಪಡಿಬೇಕು. ಅದಕ್ಕೆ ನಾನು ಅನೇಕ ಸತಿ ಹೇಳಿದ್ದೀನಿ, ಅಂತರ್ಜಾತಿ ವಿವಾಹದ ಮಾತ್ರಕ್ಕೆ ಜಾತಿ ಹೋಗೋದಿಲ್ಲ. ಆದರೆ ಜಾತಿ ಹೋದರೆ ಅಂತರ್ಜಾತಿ ವಿವಾಹವನ್ನು ಮಾಡಬಹುದು, ಆವಾಗ ತೊಂದರೆ ಇಲ್ಲ. ಇವ್ರು ತಿಳ್ಕೊಳ್ಳೋದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಮೇಲೆ ಕ್ಯಾಸ್ಟ್ ಹೋಗುತ್ತಂತ. ಅದು ಹಂಗಲ್ಲ. ಕ್ಯಾಸ್ಟ್ ಹೋದ್ಮೇಲೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಏನಾಗ್ತದೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಲ್ಲಿ ಜಾತಿ ಹೋಗಲ್ಲ, ಪ್ರಾಣ ಅಷ್ಟೇ ಹೋಗೋದು. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟೋ ಅಂತರ್ಜೀವಾದಿ ವಿವಾಹ ಮದುವೆಗಳಲ್ಲಿ ಸಾಯೋರು ಮೆಜಾರಿಟಿ ಶೆಡ್ಯೂಲ್ ಕಾಸ್ಟೇ ಇರ್ತಾರೆ. ಅಪ್ಪಿತಪ್ಪಿ ಬೇರೆ ಜಾತಿಯವ್ರನ್ನ ಒಬ್ಬರೊಬ್ಬರನ್ನ ಮರ್ಡರ್ ಮಾಡ್ತಾರೆ, ಗೌರವ ಹತ್ಯೆ ಅಂತ ಹೇಳ್ತಾರೆ. ಇದು ಭಾಳ ಅಗೌರವಾದ ಹತ್ಯೆ ಇದು ಮಾಡ್ತಾರೆ. ಆದರೆ ಮೆಜಾರಿಟಿ ಸಾಯ್ತಕ್ಕಂಥದ್ದು ಯಾವತ್ತಂದ್ರೆ ಶೆಡ್ಯೂಲ್ ಕಾಸ್ಟೇ ಸಾಯ್ತಾರೆ. ಇದು ಆ್ಯಕ್ಚುಲಾಗಿ ನಮಗೆ ಭಾಳ ದೊಡ್ಡ ಅಪಾಯ, ಇದು ಭಾಳ ದೊಡ್ಡ ನಷ್ಟ ಇದು. ಯಾಕಂದ್ರೆ ನಮ್ಮಲ್ಲಿ ಅಲ್ಪ ಸ್ವಲ್ಪ ಕಲ್ತವರು, ಏನೋ ಒಳ್ಳೆ ನೌಕರಿ ಹಿಡ್ದಂಥವ್ರು ಇವರೇ ಹೋಗಿ ಲವ್ ಮ್ಯಾರೇಜು, ಭಾಳ ಸುಂದರವಾದವಳು, ನಾನು ಇದು ಪ್ರಾಮಾಣಿಕವಾದ ಪ್ರೀತಿ, ಜನ್ಮಗಳ ಅನುಬಂಧ ಅಂತ ಹೇಳ್ಕೊಂಡು ಮೂರ್ಖರಾಗೋದು ಈ ಮುಂಡೆವೇನೆ. ಆದರೆ ಬ್ರಾಹ್ಮಣರು ಅಂಥ ಮೂರ್ಖರಲ್ಲ. ನಿಮ್ಮ ಹತ್ರ ದೊಡ್ಡ ನೌಕರಿ ಇದೇನೋ ಕಾರಣಕ್ಕಾಗಿ ಮದುವೆ ಮಾಡ್ಕೋತಾರೆ, ಯಾಕಂದರೆ ಗಂಡ ಸತ್ರು ಪೆನ್ಷನ್ ಬರುತ್ತೆ ಅಂತೇಳಿ. ಆದರೆ ಪೌರ ಕಾರ್ಮಿಕರು, ಸರ್ಕಾರಿ ನೌಕರು ಅವ್ರನ್ನಕ್ಕೆ ಮೆಚ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಲ್ಲಿ ಮರ್ಯಾದೆ ಇರೋದಿಲ್ಲ ಅಷ್ಟೇ. ಎಷ್ಟೋ ಜನ ನಮ್ಮ ಹುಡುಗರು ಪಾಪ ಅವ್ರು ಓದಿರ್ತಾರೆ, ಆದರೂ ಹೆಣ್ಮಕ್ಳನ್ನ ಇಷ್ಟಪಟ್ಬಿಡ್ತಾರೆ. ಆ ಕ್ರಮೇಣ ಹೆಣ್ಮಕ್ಳಿಗೆ ಗೊತ್ತಾದ ಮೇಲೆ ಇವರ ಅಪ್ಪ ಅಮ್ಮ ಪೌರ ಕಾರ್ಮಿಕರು ಅಂದಮೇಲೆ ಬಿಟ್ಬಿಡ್ತಾರೆ, ಅವ್ರನ್ನ ಮದುವೆಗೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಡೈವರ್ಸ್ಗಳು ಆಗುತ್ತೆ. ಯಾರೋ ಒಬ್ಬರಿಬ್ಬರು ಅಪರೂಪಕ್ಕೆ ಒಳ್ಳೆಯವ್ರು ಇರ್ತಾರೆ, ಭಾಳ ರೇರ್ ಅದು. ಇನ್ ಮೆಜಾರಿಟಿ ದೇ ಗೋ ಅಕಾರ್ಡಿಂಗ್ ಟು ದೇರ್ ಓನ್ ಸೋಷಿಯಲ್ ಥಿಂಕಿಂಗ್. ಅವ್ರ ಜಾತಿ ಏನು ಹೇಳ್ತಲ್ಲ ಆ ಪ್ರಕಾರ ನಡೀತಾರೆ. ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ಸಹಿತ ಅಂತರ್ಜಾತಿ ವಿವಾಹ ಜಾತೀಯತೆಗೆ ಪರಿಹಾರ ಅಂತ ಹೇಳಿಲ್ಲ. ಇದನ್ನೇ ಮಾನ್ಯವರು ಕಾಂಶಿರಾಮ್ ಸಹಿತ ಅವರ ಫೇಮಸ್ ಸ್ಪೀಚ್ ರೂಲರ್ಸ್ ಅಲೋನ್ ಕ್ಯಾನ್ ಡೆಸ್ಟ್ರಾಯ್ ಇರಾಡಿಕೇಟ್ ಕಾಸ್ಟ್ ಅಂತ ಹೇಳಿದ್ದಾರೆ. ಓನ್ಲಿ ರೂಲರ್ಸ್ ಕ್ಯಾನ್ ಕ್ರಿಯೇಟ್ ದಿ ಕಾಸ್ಟ್ಲೆಸ್ ಸೊಸೈಟಿ, ನಾಟ್ ಎನಿವನ್ ಎಲ್ಸ್. ನೀವು ಗುಲಾಮರಾಗಿ ಇದ್ಕೊಂಡು ಈ ವ್ಯವಸ್ಥೆಯಲ್ಲಿ ನೀವು ಏನು ಸೇವಕರಾಗಿದ್ಕೊಂಡು ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ಇಟ್ ಮೇ ಬಿ ಬೆನಿಫಿಷಿಯಲ್ ಟು ಯು ಬಟ್ ನಾಟ್ ಫಾರ್ ದಿ ಬ್ರಾಹ್ಮಿನ್ಸ್. ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ದೆಮ್ ಟು ರಿಟೈನ್ ದ ಕಾಸ್ಟ್ ಸಿಸ್ಟಮ್. ನಿಮಗೆ ಈ ಕಾಸ್ಟ್ ಸಿಸ್ಟಮ್ ಹೋಗಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ಅಕ್ವೈರ್ ಪವರ್, ಯು ಮಸ್ಟ್ ಕ್ಯಾಪ್ಚರ್ ಪವರ್. Only after capturing power you can destroy the caste system. You can create a truly egalitarian society. In other words, you can truly implement the constitution. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ತಮಗೆ ಕೊಡ್ತಕ್ಕಂಥ ಮೆಸೇಜ್ ಏನಂತ ಹೇಳಿದ್ರೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಕಾಸ್ಟ್ ಈಸ್ ಅನ್ ಐಡೆಂಟಿಟಿ.
ಐಡೆಂಟಿಟಿ ಏನು ಮಾಡಿದ್ರೂ ಹೋಗೋದಿಲ್ಲ, ಅದು ಯಾವಾಗಲೂ ಇರುತ್ತೆ. ಕಾಸ್ಟಿಸಮ್ ಅಂತಿದೆಯಲ್ಲ, ದಿಸ್ ಇಸ್ ಡೇಂಜರಸ್. ಅದರಲ್ಲೂ ಮೇಲ್ಜಾತಿಯವ್ರನ್ನ ಮೇಲ್ಜಾತಿ ಅಂತ ತಿಳ್ಕೊಂಡು ದಬ್ಬಾಳಿಕೆ ಮಾಡೋದು, ಕೆಳಜಾತಿ ನಾನು ಕೆಳಜಾತಿ ಅಂತ ತಿಳ್ಕೊಂಡು ಕುಗ್ಗೋಗೋದಿದೆಯಲ್ಲ, ಈ ಭಾವನೆ ಹೋಗ್ಬೇಕಾದ್ರೆ ಕೆಳಜಾತಿಯವನಿಗೂ ಸಹಿತ ಒಳ್ಳೆ ಅಧಿಕಾರ, ಉನ್ನತ ವಿದ್ಯೆ ಪಡೆದ್ರೆ ಅವನ ಕೀಳರಿಮೆ ಹೋಗುತ್ತೆ. ನಿಮಗೆ ಕೀಳರಿಮೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ವಿದ್ಯಾವಂತರು, ಅಧಿಕಾರಸ್ಥರು ದೊಡ್ಡ ಪ್ರಮಾಣದಲ್ಲಿ ಬರಬೇಕಾಗುತ್ತೆ. ಅದಕ್ಕಾಗಿಯೇ ಉನ್ನತ ಶಿಕ್ಷಣ, ಉನ್ನತ ಅಧಿಕಾರ ನೀವು ಪಡಿಬೇಕಾಗಿದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಆ ಕಾರಣಕ್ಕಾಗಿ ಮೀಸಲಾತಿನೂ ಸಹಿತ ತಂದಿದ್ದು. ಮೀಸಲಾತಿ ಮೂಲಕ ಎಲ್ಲ ನೀವು ಗುಮಾಸ್ತರಾಗ್ರಿ, ಕಾನ್ಸ್ಟೇಬಲ್ಗಳಾಗ್ರಿ, ಗಾರ್ಡ್ಗಳಾಗ್ರಿ, 3rd and 4th grade ಎಂಪ್ಲಾಯೀಸ್ ಆಗಿ ಅಂತಲ್ಲ. ಯು ಶುಡ್ ಪ್ರೊಡ್ಯೂಸ್ ಬಿಗ್ ಪೀಪಲ್, ಯು ಶುಡ್ ಪ್ರೊಡ್ಯೂಸ್ ಪವರ್ಫುಲ್ ಪೀಪಲ್. ಓನ್ಲಿ ದೆನ್ ರಿಸರ್ವೇಷನ್ ವಿಲ್ ಸರ್ವ್ ಇಟ್ಸ್ ಪರ್ಪಸ್. And this is what Baba Saheb Ambedkar meant, and I think this is the right message for you to at the right time. Thank you very much. Jai Bhim, Jai Bharat, Jai Kanshira.